ಏನಿವತ್ತು ನಟ ದರ್ಶನ್ ಅವ್ರನ್ನ ಕೊಲೆ ಅಪರಾಧದಲ್ಲಿ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಯಾವುದೋ ಒಂದು ಏನು ಸಾಮಾನ್ಯವಾಗಿ ನಾವೆಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇ ಒಂದರಲ್ಲಿ ಎರಡನೇ ಹೆಂಡತಿ ಅಂತ ತೋರಿಸ್ತಾರೆ, ಒಂದರಲ್ಲಿ ಅಫೇರ್ ಅಂತ ತೋರಿಸ್ತಾರೆ. ಆಯ್ತು, ಅವರ ಪರ್ಸನಲ್ ಅವ್ರು ಏನಾದ್ರು ಇಟ್ಕೊಳ್ಳಿ. ಆದ್ರೆ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡೋರು ಮನಸ್ಸನ್ನ ಗಟ್ಟಿತನದಿಂದಲೇ ಯೂಸ್ ಮಾಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ಅಲ್ಲಿ ಅವಹೇಳನಕಾರಿ ಮೆಸೇಜ್ಗಳು ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಅದು ಪ್ರತಿಯೊಬ್ಬರಿಗೂ ರೀಚ್ ಆಗಿರುತ್ತೆ, ಯಾರ್ದು ಬಿಡಲ್ಲ. ಎಲ್ಲೋ ಕೂತಿರ್ತಾರೆ, ಅವರ ಭಾವನೆ ಏನು ಇರುತ್ತೆ. ನಾನು ಏನಾದ್ರೂ ಒಂದು ಹೇಳ್ತೀನಿ ಅಂದ್ರೆ ಎಲ್ಲಾ ಜನರಿಗೂ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತಾನೆ ಏನಿಲ್ಲ. ಒಬ್ಬೊಬ್ಬರು ಭಾವನೆ, ಒಬ್ಬೊಬ್ರು ಯೋಚನೆ ಮಾಡುವಂತ ವಿಶ್ಲೇಷಣೆ ಟೈಮಿಂಗ್ಸು ಬೇರೆ ಬೇರೆ ತರ ಇರುತ್ತೆ. ಅದ್ರ ಪ್ರಕಾರವಾಗಿ ಹಾಕ್ಬಿಡ್ತಾರೆ. ಆಮೇಲೆ ನಟ ದರ್ಶನ್ ಅವರು ಅದೇನೋ ಒಂದು ಇಟ್ಕೊಂಡಿರ್ಬೋದು ಅಥವಾ ಮದುವೆ ಆಗಿರ್ಬೋದು, ಅದು ಅವರ ಪ್ಯೂರ್ಲಿ ಪರ್ಸನಲ್, ಅದರ ವಿಚಾರವಾಗಿ ನಾವು ದನಿ ಎತ್ತೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ಪ್ರಕರಣ ಏನಾಗಿದೆ ಅಂದ್ರೆ, ಅವನು ಎಲ್ಲೋ ಕೂತ್ಕೊಂಡಿದ್ದಾನೆ, ಎಲ್ಲೋ ಚಿತ್ರದುರ್ಗದ ವ್ಯಕ್ತಿ ಅಂತೆ, ಏನೋ ಅವಹೇಳನಕಾರಿ ಮೆಸೇಜ್ಗಳನ್ನ ವಾಟ್ಸಪ್ ಮತ್ತೆ ಫೇಸ್ಬುಕ್ ಅಲ್ಲಿ ಮೆಸೆಂಜರ್ಗಳಲ್ಲಿ ಹಾಕ್ತಾ ಇರ್ತಾನೆ. ಅವನನ್ನ ಏನು ಅವರಿಬ್ರು ಡಿಸ್ಕಷನ್ ಮಾಡ್ಕೊಂಡು, ಪವಿತ್ರ ಮತ್ತೆ ಏನವರು ದರ್ಶನ್ ಅವರು ಡಿಸ್ಕಷನ್ ಮಾಡ್ಕೊಂಡು, ಈಗ ಕ್ಯಾಶುವಲ್ ಆಗಿ ನಾವೆಲ್ಲ ಮಾತಾಡ್ಬೇಕು ಅಂದ್ರೆ ಏನ್ ಮಾತಾಡ್ತಾ ಇದೀವಿ, ಒದ್ದೆ ತಕ ಬನ್ನಿ ನನ್ನ ಮಗಂಗೆ ವಾರ್ನ್ ಮಾಡೋಣ ಅಂತ ಈ ತರ ಒಂದು ಪ್ಲಾನಿಂಗ್ ಅನ್ನ ಹಾಕೊಂಡಿರ್ತಾರೆ. ಇವ್ರು ಏನ್ ಮಾಡ್ತಾರೆ, ಆತನನ್ನ ಕರೆಸ್ಕೊಂಡು ಏನದು ಯಾವುದೋ ಒಂದು ಶೆಡ್ ಹತ್ರ ಕರ್ಕೊಂಡೋಗಿ ಟೈಮಿಂಗ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೋ ಒಬ್ಬ ನಮ್ಮಲ್ಲಿ ಒಬ್ಬ ಸ್ಟಾರ್ ನಟ ಅವರು, ಹೌದು ಎಲ್ಲರೂ ಅವನ ಅನುಯಾಯಿಗಳು. ಅದರಲ್ಲೂ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಏನು ಅಂದ್ರೆ, ದರ್ಶನ್ ಅವ್ರಿಗೆ ಅಥವಾ ಪ್ಲೇಸ್ ಪಾಯಿಂಟ್ ಆಗಿರ್ಬೋದು, ಅವರಿಗೆ ನಟ ದರ್ಶನ್ ಅವ್ರಿಗೆ ಮಾತ್ರ ಹುಚ್ಚು ಫಾಲೋವರ್ಸ್. ಅವನು ಏನಾದ್ರೂ ಮಾಡ್ಲಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಅಭಿಮಾನಿಗಳೇ ಜಾಸ್ತಿ ಇದ್ದಾರೆ. ಆಯ್ತು, ಅವರ ಒಳ್ಳೆತನಕ್ಕೆ ನೀವು ಏನು ಬೇಕಾದ್ರೂ ಸಪೋರ್ಟ್ ಮಾಡಿ, ಏನು ಬೇಕಾದ್ರೂ ಮಾಡಿ. ಆಯ್ತು, ಏನದು ಗೋಶಾಲೆಗಳನ್ನ ನಡೆಸ್ತಾರೆ, ಅನಾಥಾಶ್ರಮಕ್ಕೆ ಫಂಡ್ ಕೊಡ್ತಾರೆ, ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಮಾಡ್ತಾರೆ, ಮಾಡ್ಲಿ. ಆದರೆ ಒಳ್ಳೆ ಕೆಲಸಗಳು ಯಾವುದೂ ಸಹ ಒಳ್ಳೇದನ್ನ ಮಾಡಬೇಕು, ಬಿಟ್ಬಿಡ್ಬೇಕು ಅಷ್ಟೇನೆ. ಅದೇನೋ ಬಲಗೈನ್ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ, ಇದನ್ನ ನಾವು ಸೋಷಿಯಲ್ ಸರ್ವಿಸ್ ಅಂತ ಕರಿತೀವಿ. ಆದ್ರೆ ಕೇವಲ ಒಂದೇ ಒಂದು ಅವಹೇಳನಕಾರಿ ಪೋಸ್ಟ್ ಯಾರೋ ಒಬ್ಬ ಹಾಕ್ಬಿಟ್ಟು ಕರ್ಕೊಬಂದು ಹೊಡೆದು ಇವರು ಸಾಯಿಸ್ತಾರೆ ಅಂದ್ರೆ, ಇವರು ನಾಯಕ ನಟನಾಗ ಅದ್ಯಾವುದೋ ನಾವು ಸಹ ನೋಡಿದೀವಿ. ಅದು ಕಾಟೇರ ಮೂವಿನಲ್ಲಿ 100 ಜನ 106 ಜನ ಹೊಡೆದ ಸಾಯಿಸ್ಬಿಟ್ಟು ಮುಚ್ಚಾಕ್ಬಿಡ್ತಾನಲ್ಲ. ಕಾನೂನು ಹಾಗಿಲ್ಲ ಮಿಸ್ಟರ್ ದರ್ಶನ್ ಅವರೇ. ಕಾನೂನು ಎತ್ತಾಕೊಂಡು ಹೋಗಿ ಮುಗಿಸ್ತಾರೆ. ಪೊಲೀಸರೇನು ಕಣ್ಮುಚ್ಕೊಂಡ್ ಕೂತಿರಲ್ಲ. ಯಾರೋ ಬೇಕು ಅಂತ ಹೋಗ್ತಾರಂತೆ, ಅವರೇ ಸರೆಂಡರ್ ಆಗ್ತಾರಂತೆ, ನಾವೇ ಮಾಡಿದ್ದು ಅಂದ್ಬಿಡ್ತಾರೆ. ಪೊಲೀಸರೇನು ದನ ಕಾಯಕ್ಕಿರ್ತಾರೆ ಅನ್ಕೊಂಡಿದ್ದೀರಾ? ಆಕ್ಚುಲಿ ಇವೆಲ್ಲ ಎಂತ ಕೇಸ್ಗಳು ಅಂದ್ರೆ, ಅಪರಾಧದಲ್ಲಿ ಅತಿರೇಕ ಇರುವಂತ ಪ್ರಕರಣಗಳಿವೆಲ್ಲ. ಅದು 302, ಆಮೇಲೆ ಏನದು ನಮ್ಮಲ್ಲಿ ಮರ್ಡರ್ ಕೇಸು, ಕಿಡ್ನಾಪಿಂಗ್ ಕೇಸು, ಏನದೆಲ್ಲ. ಇದು ಸಾರ್ವಜನಿಕವಾಗಿ ನಾನು ಹೇಳಬೇಕು ಅಂದ್ರೆ, ಆಮೇಲೆ ಬೇಸಿಕ್ಲಿ ನಾನು ಒಂದು ಹೇಳೋದಕ್ಕೆ ಏನು ವಿಚಾರ ಬಂದಿದ್ದೀನಿ ಅಂದ್ರೆ, ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡುವಂತ ಜನರು, ಏನು ಟಿಕ್ ಟಾಕ್ ಮಾಡೋರು, ರೀಲ್ಸ್ ಮಾಡುವಂತವ್ರು, ಒಂದಷ್ಟು ವಿಚಾರಗಳನ್ನ ಹೇಳುವಂತವ್ರು, ಕೆಲವೊಂದು ಶಾರ್ಟ್ ಮೂವೀಸ್ ಹಾಕ್ತಾರೆ, ಕೆಲವೊಂದು ಹೀರೋಗಳಿಗೆ, ಎಷ್ಟೋ ಜನ ಹೀರೋಗಳಿಗೆ, ಹೀರೋಯಿನ್ಗಳಿಗೆ. ಆಮೇಲೆ ಮೊನ್ನೆ ನೋಡಿ, ಅವ್ರು ಯಾರೋ, ನಾವು ಸಾಮಾಜಿಕವಾಗಿ ಯಾರೋ ಒಬ್ಬ ಹೀರೋಯಿನ್ಗಳನ್ನ ಫಾಲೋ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ಗುಣ ಇಷ್ಟ ಆಗ್ಬೇಕು, ಅದ್ರ ಮೇಲೆ ನಾವು ಜನ ಫಾಲೋವರ್ಸ್ ಆಗ್ತಾ ಇರ್ತಾರೆ. ಮೊನ್ನೆ ನೋಡಿ, ಆ ನಿವೇದಿತಾ ಮತ್ತೆ ಚಂದನ್ಗೌಡ ಯಾರೋ ಡಿವೋರ್ಸ್ ಹಾಕೋರು, ಅವರಿಂದ ಸಮಾಜಕ್ಕೆ ಏನ್ರಿ ಕೊಡುಗೆ ಇದೆ? ನಾವ್ ಯಾಕೆ ಅವ್ರನ್ನ ಫಾಲೋ ಮಾಡ್ಬೇಕು? ಜನ ಯಾಕೆ ಅವ್ರ ಅಭಿಮಾನಿಗಳಾಗಬೇಕು? ಅದು ಹೇಳಿ ಫಸ್ಟ್. ಆಮೇಲೆ ಏನಾಗುತ್ತೆ ಗೊತ್ತಾ, ಅವ್ರು ಏನೋ ಮಾಡ್ಕೊತಾರೆ, ಯಾವುದೋ ಟಿವಿನಲ್ಲಿ ಯಾವುದೋ ಒಂದೆರಡು ಪ್ರೋಗ್ರಾಮ್ಗೆ ಹೋಗ್ತಾರೆ, 2 ಪ್ರೋಗ್ರಾಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಏನೋ ವಿನ್ನರ್ ಆಗ್ಬೋದು, ದುಡ್ಡು ಬರುತ್ತೆ, ದುಡ್ಡು ತಗೊಂಡು ಮಜಾ ಮಾಡ್ತಾರೆ. ಅದು ಅವ್ರ ಫ್ಯಾಮಿಲಿ ವಿಷಯ, ಅದು ಅವ್ರ ಪರ್ಸನಲ್ ವಿಷಯ. ಇವ್ರನ್ನೆಲ್ಲ ಅಭಿಮಾನಿಗಳು ನಾವಾಗ್ಬೇಕಾ? ಅವರ ಅನುಯಾಯಿಗಳು ನಾವ್ಯಾವಾಗ? ಇದು ಯಾವ ದುರದೃಷ್ಟಕರ ಸಂಗತಿ ಅಂತ. ಅವ್ರು ಮಾಡೋ ಹಣೆ ಬರ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಆಮೇಲೆ ಅದನ್ನೇ ನಾವ್ ಹೇಳುವಂತದ್ದು, ಕಮೆಂಟ್ಸ್ ಗಳನ್ನ ನೋಡ್ಕೊ ಬನ್ನಿ. ಆಮೇಲೆ ಅವಳು ನಿವೇದಿತಾ ಗೌಡ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ವಲ್ಗರ್ ಬರೋದು ಕಮೆಂಟ್ಸ್. ಪ್ರತಿಯೊಂದಕ್ಕೂ ವಲ್ಗರ್ ಕಮೆಂಟ್ಸ್ ಬಂದಾಗ ಯಾವ ಗಂಡ ತಾನೇ ಜೊತೆಗಿರ್ತಾರೆ? ಇಲ್ಲ ರೀಲ್ಸ್ ಮಾಡೋದ್ ನಿಲ್ಲಿಸ್ಬೇಕು, ಇಲ್ಲ ಗಂಡ ಬೇಕು ಅಂತ ಸಂಸಾರ ಮಾಡಬೇಕು, ಇಲ್ಲ ಏನೋ ಒಂದು ಹೆಸರು ಮಾಡಬೇಕು ಅಂದ್ರೆ ಗಂಡ ಮನೆ ಯಾವ್ದು ಬೇಡ, ನೀವೇನೋ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡೋದಕ್ಕೆ ಬಿದೋಗ್ಬೇಕು. ಈ ತರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶಗಳನ್ನ ಕೊಟ್ಕೊಂಡು ಆ ಕಮೆಂಟ್ಸ್ ಅಲ್ಲೇ ನಾವು ನೋಡ್ತಾ ಇರ್ತೀವಿ. ನಾವು ಎಲ್ಲಾ ತರನ ಅಬ್ಸರ್ವೇಷನ್ ಮಾಡ್ತೀವಿ, ಡಿಪಾರ್ಟ್ಮೆಂಟ್ ಅವರು ಎಲ್ಲ ಮಾಡ್ತಾರೆ. ಏನಾಗುತ್ತೆ ಅಂದ್ರೆ, ಎಷ್ಟೋ ಜನ ಯುವಕರು ಏನ್ ಮಾಡ್ತಾರೆ ಗೊತ್ತಾ, ಈ ತರ ಹುಡುಗಿ ಸಿಗ್ತಾಳೆ ಅಂತಾನೆ ನಾನು ಇನ್ನೂ ಮದ್ವೆ ಆಗ್ತಾ ಇಲ್ಲ, ಎಷ್ಟು ಚಂದ ಹೋಗ್ತಾರೋ, ಏನ್ ಮಾಡ್ತಾರೋ ಅಂದ. ಅದೆಲ್ಲ ಏನಾಗುತ್ತೆ ಅಂದ್ರೆ, ಆ ಸಂದೇಶಗಳು ಸಮಾಜಕ್ಕೆ ಕೆಟ್ಟ ಸಂದೇಶಗಳಾಗಿ ರವಾನೆ ಆಗ್ತವೆ.
ನೋಡಿ ಅದ್ಯಾವುದೋ ಇವತ್ತು ಆಲೆ ಯುವ ರಾಜ್ಕುಮಾರ್ ಮತ್ತು ಅದ್ಯಾವುದೋ ಡಿವೋರ್ಸ್ ಪ್ರಕರಣ ಹೋಗಿದೆ. ಇವತ್ತು ನೋಡಿದ್ರೆ ಆಲೆ ದರ್ಶನ್ ಅವ್ರದ್ದು ಬಂದಿದೆ. ನಾವು ಒಂದು ಸಿನಿಮಾ ಕ್ಷೇತ್ರದಲ್ಲಿ ಹೀರೋಗಳನ್ನೆಲ್ಲ ಹೇಗೆ ನಾವು ತಗೊಂಡಿರ್ತೀವಿ ಅಂದ್ರೆ, ಒಂದು ಸಿನಿಮಾ ಒಂದು ಕತೆ ಅಂದ್ರೆ ಒಬ್ಬ ವ್ಯಕ್ತಿಯ ನೈಜ ಜೀವನದಲ್ಲಿ ನಡೆದೋಗಿರ್ತಾವ ಕತೆಗಳು. ಅದೇ ಆತರ ಮೂಡ್ ಬಂದಾಗ ಏನಾಗುತ್ತೆ, ಹೀರೋ ನಮ್ಮವರಪ್ಪ ಅಂದ್ಬಿಟ್ಟು ಅಭಿಮಾನ ತಾನಾಗಿ ಸೃಷ್ಟಿಯಾಗ್ತದೆ. ಆ ಅಭಿಮಾನವನ್ನ ಅವರು ಸಕಾರಾತ್ಮಕವಾಗಿ ಬಳಸ್ಕೋಬೇಕೇ ಹೊರತು ಈ ತರ ಯಾರ್ಯಾರು ಇಲ್ದಿರೋರ್ಗೆಲ್ಲ ಕೇಸ್ಗಳನ್ನ ಮಾಡ್ಕೊಂಡು, ಈಗ ನಾವು ಸಹ ಪ್ರತಿಯೊಬ್ರು ಸಹ ದರ್ಶನ್ ಫಿಲಂಗಳನ್ನ ನೋಡ್ತಾರೆ. ಈಗ ಕರ್ನಾಟಕದಲ್ಲಿ ಅವರೊಬ್ರು ಟಾಪ್ ಆರ್ಟಿಸ್ಟ್ ಅಂದ್ಮೇಲೆ ಎಲ್ಲರೂ ಅವರ ಅನುಯಾಯಿಗಳಾಗಿರ್ತಾರೆ, ಫಾಲೋವರ್ ಆಗಿರ್ತಾರೆ. ಅವ್ರು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ನಾವೆಲ್ಲ ಅದನ್ನ ಫಾಲೋ ಮಾಡ್ತಾ ಇರ್ತೀವಿ. ಈ ತರ ಯಾರಿಗೋಸ್ಕರನೋ ಅದನ್ನ ಅರ್ಥ ಮಾಡ್ಕೋಬೇಕು. ನನ್ನ ಪದನ ಯಾರಿಗೋಸ್ಕರನೋ, ಸೆಕೆಂಡ್ಗೋಸ್ಕರ ತನ್ನ ಲೈಫನ್ನ ಸ್ಪೈಲ್ ಮಾಡ್ಕೊಂಡು, ನಮ್ಮಲ್ಲಿ ಏನಾಗುತ್ತೆ 302ಗೆ ಎಂಥ ವ್ಯಕ್ತಿ ಆದ್ರೂ 90 ಡೇಸ್ ಬೇಲ್ ಆಗಲ್ಲ. ಇವಾಗ ಒಂದು 90 ದಿನಗಳ ಕಾಲ ಜೈಲಿನಲ್ಲಿ ಇರಲೇಬೇಕಾಗ್ತದೆ ಕಂಪಲ್ಸರಿ. ಆಮೇಲೆ ಕಾನೂನು ಇದೆ, ನ್ಯಾಯಾಲಯ ಇದೆ, ಅದ್ರ ಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ. ಆದ್ರೆ ದಯಮಾಡಿ ಯಾವುದೇ ಒಬ್ಬ ಆರ್ಟಿಸ್ಟ್ಗಳಿಗೆ ನಾವು ಹೇಳೋದು, VIP-ಗಳಿಗೆ, ಆಮೇಲೆ ದುಡ್ಡಿದೆ ದೌಲತ್ತು, ಹೆಸರಿದೆ ದೌಲತ್ತು, ಜೋಬಲ್ಲಿ ದುಡ್ಡಿದ್ದಾಗ ತಲೆ ನಿಲ್ಲಲ್ಲ ಅಂತಾರಲ್ಲ, ಅದು ಸತ್ಯನೇ. ಅದು ಇವ್ರು ಏನು ಎಳ್ಕೊಂಬರ ಹೊಡೆದಾಕೋ ಚೆಚಾಕಿ ಅಂತ ಹೇಳಿರ್ತಾರೆ. ಇವ್ರ ಅನುಯಾಯಿಗಳ ಕಾರಲ್ಲಿ ಯಾವಾಗಲೂ ಒಬ್ರು VIP ಹೋಗ್ತಾರೆ ಅಂದ್ರೆ ಒಂದ್ 10 ಜನ ಜೊತೆ ಇದ್ದೇ ಇರ್ತಾರೆ. ಒಬ್ಬ ವ್ಯಕ್ತಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಯಾವುದೋ ಒಂದೇ ಒಂದು ಸಣ್ಣ ಕಾರಣ. ಅದು ಆಕ್ಚುಲಿ ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡೋರು ತುಂಬಾ ಜಾಗೃತರಾಗಿರ್ಬೇಕು. ಅದರಲ್ಲೂ ಸಹ ರೆಗ್ಯುಲರ್ ಬಳಕೆ ಮಾಡೋರು ಒಂದ್ ಸ್ವಲ್ಪ ಗುಂಡಿಗೆ ಗಟ್ಟಿ ಹಿಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಯಾರು ಏನಾರು ಅಂದ್ಕೊಳ್ಳಿ, ನಮ್ಮ ಕೆಲಸನ ಮಾಡ್ತಾ ಹೋಗ್ತಾ ಇರ್ಬೇಕು. ಹಂಗಾಗಿ ಯಾವುದೋ ಒಂದೇ ಒಂದು ಅಶ್ಲೀಲವಾಗಿ ಹಾಕಿದ್ದಕ್ಕೆ ನೀವು ಕೊಲೆನೇ ಮಾಡ್ತೀರಾ ಅಂದ್ರೆ, ಹಾಗಾದ್ರೆ ಎಷ್ಟೋ ಜನಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಲ್ಲ, ಸಾವಿರಾರು ಬ್ಯಾಡ್ ಕಮೆಂಟ್ಸ್ಗಳು ಬಂದಿರುತ್ತೆ. ಹಾಗಾದ್ರೆ ಸಾವಿರಾರು ಮರ್ಡರ್ಗಳನ್ನ ಮಾಡೋದಕ್ಕಾಗತ್ತಾ? ನಿಮ್ಮ ರೆಪ್ಯುಟೇಷನ್ ಏನಿದೆ ಅದೇ ರೀತಿ ನೀವು ಉಳಿಸ್ಕೊಂಡು ಹೋಗುವಂತ ಕೆಲಸಗಳು ಮಾಡಬೇಕು. ಆಮೇಲೆ ಎಲ್ಲಾ ಸೆಲೆಬ್ರಿಟೀಸ್ಗಳಿಗೂ ನಾವು ಹೇಳೋದು, ಈ ರೀಲ್ಸ್ ಮತ್ತೊಂದು ಮಗದೊಂದು ಏನು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಾ ಇದ್ದೀರಾ, ನಮ್ಮಲ್ಲಿ ಕೆಲವೊಂದು ಅನೈತಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಅಫೆನ್ಸ್ಗಳು ತುಂಬಾ ಆಗ್ತಾ ಇದೆ. ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ತಾಳ್ಮೆಯನ್ನು ಗೆಡಿಸ್ಕೊಳ್ಬಾರ್ದು. ಆಮೇಲೆ ಕಾನೂನನ್ನ ದಯಮಾಡಿ ಎಲ್ಲರೂ ಗೌರವ ಮಾಡ್ಕೊಂಡು ಹೋಗ್ಬೇಕು. ದಯಮಾಡಿ ಬ್ಯಾಡ್ ಕಮೆಂಟ್ಸ್ಗಳಿಗೆ ಇದು ಮಾಡ್ಕೊಳ್ಬೇಕು. ಆಮೇಲೆ ಈ ತರ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅಪರಾಧಗಳು ನಡೀತಾ ಇದೆ ಗೊತ್ತಾ? ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪಾಸಿಟಿವ್ ಇದೆ, ಅಷ್ಟು ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಒಂದು 50 to 60% ಮ್ಯಾಕ್ಸಿಮಮ್ ಇದರಲ್ಲಿ ಏನು ಸೋಷಿಯಲ್ ಮೀಡಿಯಾಸಲ್ಲಿ ನೆಗೆಟಿವ್ ಕಾರಣಗಳೇ ಜಾಸ್ತಿ. ಹಾಗಾಗಿ ದಯಮಾಡಿ ಬೇರೆ ಏನು ಆರ್ಟಿಸ್ಟ್ಗಳಿದ್ದೀವಿ, ಕೆಲವೊಬ್ರು VIP-ಗಳಿದ್ದಾರೆ, ದಯಮಾಡಿ ಈ ತರ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಕೊಲೆಯನ್ನ ಮಾಡುವಂತ ಕೆಟ್ಟ ಕೆಲಸಗಳಂತೂ ದಯಮಾಡಿ ಮಾಡಬೇಡಿ. ಆಮೇಲೆ ಕಾನೂನಿದೆ, ಕಾನೂನು ಪ್ರಕಾರ ದರ್ಶನ್ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಕಾನೂನಿಗೆ ತಲೆಬಾಗಿ ನಾವು ಮಾಡೋಣ. ದಯಮಾಡಿ ಯಾರೇ ಆದ್ರೂ ಕೂಡ ಸೋಷಿಯಲ್ ಮೀಡಿಯಾಸ್ ಅನ್ನ ಬಳಕೆ ಮಾಡೋರು ದಯಮಾಡಿ ಈ ತರ ಕ್ಷುಲ್ಲಕ ಕಾರಣಗಳಿಗೆ, ಅದ್ಯಾರೋ ಮೊನ್ನೆ ನೋಡಿದ್ವಲ್ಲ, ಅವಳು ಯಾರೋ ರೀಲ್ಸ್ ಮಾಡ್ತಾರಂತೆ, ಅದೇನೋ ಮೇಕಪ್ ದುಡ್ಡಿಲ್ಲ ಅಂದ್ಬಿಟ್ಟು ಓನರ್ ಮನೇಲಿ ದುಡ್ಡಿದೆ ಅಂದ್ಬಿಟ್ಟು ಹೋಗಿ ಸಾಯಿಸಿರ್ತಾರೆ. ಎಷ್ಟು ಕೆಟ್ಟ ಕೆಲಸಗಳಲ್ವಾ ಇವೆಲ್ಲ. ನಾವೆಲ್ಲ ನೇರವಾಗಿ ನೋಡ್ಬೇಕು. ಒಂದು ಎಂತೆಂತ ಮರ್ಡರ್ ಕೇಸ್ಗಳಾಗ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು ಏನೋ ಹೆಸರು ಮಾಡೋಣ ಅಂತ ಹೋಗ್ತಾರೆ, ಮನೆ ಹಾಳು ಮಾಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಸ್ನೇಹಿತರೆ. ಈ ನಮ್ಮ ಸೋಷಿಯಲ್ ಮೀಡಿಯಾಗಳಿಂದಲೂ ಕೊಲೆ ಜಾಸ್ತಿ ಆಗ್ತಿದೆ, ಅನೈತಿಕ ಅಪರಾಧಗಳು ಜಾಸ್ತಿ ಆಗ್ತಿದೆ. ಯಾರನ್ನೋ ಇಟ್ಕೊಬಿಡ್ತಾರೆ. ಇಲ್ಲಿಂದ ಇರೋರು ಯಾರೋ ಉಡುಪಿನಲ್ಲಿ ಇರೋರನ್ನ ಜೊತೆ ಮಾಡ್ಕೊಬಿಟ್ಟಿರ್ತಾರೆ. ಹೇಗೆ ಸಾಧ್ಯ ಆಗುತ್ತೆ? ದಯಮಾಡಿ ಎಲ್ಲರೂ ಸಹ ಒಂದು ಸ್ವಲ್ಪ ಬುದ್ಧಿವಂತರಾಗಿ ಸೋಷಿಯಲ್ ಮೀಡಿಯಾಸ್ ಅನ್ನ ಬಳಕೆ ಮಾಡ್ಕೊಳ್ಳಿ. ಆಮೇಲೆ ಬರುವಂತ ಕಮೆಂಟ್ಸ್ ಗಳಿಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಯಾಕೆಂದ್ರೆ ನಾವೆಲ್ಲರನ್ನೂ ನಾವೇನಾದ್ರು ಒಂದು ಹೇಳಿಕೆ ಕೊಡ್ತೀವಿ, ನಾವೇನಾದ್ರು ರೀಲ್ಸ್ ಮಾಡ್ತೀವಿ, ನಾವೇನಾದ್ರು ಒಂದು ವಿಡಿಯೋ ಮಾಡ್ತೀವಿ ಅಂದ್ರೆ ಅದಕ್ಕೆ 100% ಕಮೆಂಟ್ಸ್ ನಮಗೆ ಪಾಸಿಟಿವ್ ಆಗಿ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ. 100 ಜನ ನೋಡಿದ್ರೆ 100 ಜನರ ಅಭಿಪ್ರಾಯ ಒಂಥರ ಇರುತ್ತೆ. ಹಾಗಾಗಿ ಕೆಲವೊಂದು ನಾವು ಅದೇ ಮೊನ್ನೆ ನೋಡ್ತಾ ಇದ್ದೀವಿ, ಅದ್ಯಾವುದೋ ಅಡಿಗೆ ಮನೆ ಕೈ ರುಚಿ ಅನ್ನೋದಕ್ಕೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದಾರೆ. ಕೆಲವೊಬ್ರಿಗೆ ಉಪ್ಪಿಟ್ಟು ಅಂದ್ರೆ ಆಗಲ್ಲ, ಅವ್ರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಹಾಗಾಗಿ ಏನಾಗುತ್ತೆ, ಜನರ ಭಾವನೆಗಳಿಗೆ ನಾವು ಸ್ಪಂದಿಸ್ಬೇಕು ಅಷ್ಟೇನೆ. ಬಟ್ ನಮ್ಮ ನಿರ್ಧಾರ ನಮ್ದು ಫೈನಲ್ ಆಗಿರ್ಬೇಕು ಸ್ನೇಹಿತರೆ. ಹಾಗಾಗಿ ದಯಮಾಡಿ ಯಾರೂ ಕೂಡ ಕೆಟ್ಟ ಕೆಲಸಗಳಿಗೆ ಕೈ ಹಾಕಬೇಡಿ. ಆಮೇಲೆ ಯಾವುದೇ ಅಭಿಮಾನಿಗಳಿಗೆ ನಾವು ಹೇಳುವಂಥದ್ದು, ಯಾರಿಂದ ಯಾರಿಗೇನು ಆಗ್ಬೇಕಾಗಿಲ್ಲ ರೀ. ಎಲ್ಲರೂ ನಾವು ಸಿನಿಮಾಗಳನ್ನ ನೋಡ್ತೀವಿ, ನಾವು ನಾಟಕಗಳನ್ನ ನೋಡ್ತೀವಿ. ಎಲ್ಲ ಸಿನಿಮಾಗಳಿಗೆ, ರಾಜಕಾರಣಗಳಿಗೆ ಎಲ್ಲ ನಾವು ಕೂಡ ಅನುಯಾಯಿಗಳೇ. ಆದ್ರೆ ಹುಚ್ಚು ಅನುಯಾಯಿಗಳಾಗಬಾರ್ದು. ಆಮೇಲೆ ಇದು ಇವಾಗೂ ತೋರಿಸ್ತಿದ್ದಾರೆ. ಆಮೇಲೆ ಅದನ್ನ ನೋಡಿ ದರ್ಶನ್ ಮೇಲೆ ಪೊಲೀಸರು ಏನ್ ದನ ಕಾಯಕ್ಕಿದ್ದಾರೆ, ಎಲ್ಲ IAS IPS ಪಾಸ್ ಮಾಡ್ಕೊಂಡ್ ಬಂದಿರ್ತಾರೆ. ಅವರು ಒಂದು FIR ಅನ್ನ ಹಾಕ್ಬೇಕು ಅಂದ್ರೆ FIR ಹಾಕಿದ್ಮೇಲೆ ಅವರು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಮಾಡದೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಿಲ್ಲ. ಅದು ಒಬ್ಬ ಸಮಾಜದಲ್ಲಿ ಒಂದು ಸ್ವಲ್ಪ VIP ಪೊಸಿಷನ್ ಅಲ್ಲಿ ಇದಾರೆ. ಅವರು ಹೇಗೆ ಅರೆಸ್ಟ್ ಮಾಡ್ಬಿಡ್ತಾರೆ? ಅಟ್ಲೀಸ್ಟ್ ಜನಗಳ ತಲೆನಲ್ಲಾನು ಇದು ಬುದ್ಧಿ ಇರ್ಬೇಕಲ್ವಾ? ಯಾವನೋ ಏಕ್ದಮ್ ಹೇಳ್ಬಿಟ್ಟು ಫಿಕ್ಸ್ ಮಾಡಿಸ್ಬಿಟ್ಟಿರ್ತಾರಂತೆ. ಜೈ ಡಿ ಬಾಸ್ ಏನು ಜೈ ಡಿ ಬಾಸ್ ಏನ್ ಅರ್ಥ? ಅದೇನದು
ಒಳ್ಳೆ ಕೆಲಸಗಳಿಗೆ ನೀವೇನಾದ್ರೂ ಮಾಡಿ ಕೆಟ್ಟ ಕೆಲಸ ಮಾಡಿದಾಗ ಅದನ್ನ ನೆಗ್ಲೆಕ್ಟ್ ಮಾಡಿ ಬಿಸಾಕ್ಬೇಕು ಅವ್ರನ್ನ. ನೀವು ಮಾಡುವಂತ ಕಮೆಂಟ್ಸ್ಗಳೇ ಅವ್ರನ್ನ ತಗೊಂಡೋಗಿ ಅಟ್ಟು ಕೂರಿಸುತ್ತೆ. ನಾನು ಏನ್ ಮಾಡಿದ್ರು ಸಿನಿಮಾ ನೋಡ್ತಾರೆ ಜನ, ನಾನು ಏನ್ ಮಾಡಿದ್ರು ಜನ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅಂದ್ರೆ ಆ ದುರಾಂಕಾರ, ಆ ಹಣದ ಮೋಹ ಏನಾಗುತ್ತೆ ಮನ್ಸಲ್ಲಿ ತಾನೇ ಮುಗಿಸ್ಕೊಂಡು ದುರಾಂಕಾರಗಳು ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಜನಗಳು ಒಳ್ಳೆಯದನ್ನ ಸ್ವೀಕಾರ ಮಾಡಿ ಕೆಟ್ಟದನ್ನ ನೇರವಾಗಿ ನೆಗ್ಲೆಕ್ಟ್ ಮಾಡುವಂತ ಗುಣಗಳನ್ನು ಬೆಳೆಸ್ಕೋಬೇಕು ಸ್ನೇಹಿತರೆ.